ಈ ಪಾಡ್ಕಾಸ್ಟ್ ಸೀರೀಸ್ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು, ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhwani.com ಗೆ ಇಮೇಲ್ ಮಾಡಿ. ಈ ಪ್ರೀತಿ ಅಂದ್ರೆ ಏನು? ಬನ್ನಿ, ನಿಮ್ಮ ಈ ಪ್ರತಿಧ್ವನಿಯ ಲವ್ ಮ್ಯಾಚ್ ಬಾಕ್ಸ್ 2ನೇ ಸೀಸನ್ನಲ್ಲಿ ಕೂಡ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡ್ತಾ ಸಾಗೋಣ. ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್. ಹಾಗೆ ನಾನು ನಿಮ್ಮ ಜೊತೆ ಚೇತನ್ ನಾರಾಯಣ ಸ್ವಾಮಿ. ಒಂದ್ಸಲಿ ಅವ್ರಿಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೆ. ಸೊ ನಂಗೆ ಆಲ್ರೆಡಿ ಮೂಡ್ ಔಟ್ ಆಗೋಗಿತ್ತು. ಅವ್ರು ನೋಡಿದ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತಾನೆ ಅನಿಸ್ತಾ ಇತ್ತು. ಇಷ್ಟ ಇರ್ಲಿಲ್ಲ. ಹೌದು, ಅದಕ್ಕೆ ಹೇಗ್ ಬೇಕಾಗಿ ರೆಡಿ. ಬಿಕಾಸ್ ಇವಳು ಏನು ಶೋ ಆಫ್ ಮಾಡ್ತಾ ಇಲ್ಲ, ತುಂಬಾ ಸಿಂಪಲ್ ಆಗಿ ಏನ್ ನೋಡಿದ್ರು ನಾನು ಹಿಂಗೆ ಇರೋದು ಅನ್ನೋದನ್ನು ತೋರಿಸ್ತಾ ಇದ್ದಾಳೆ ಅಂತ ನನ್ನ ತಲೆನಲ್ಲಿ ಅವಾಗ ಓಡ್ತಾ ಇರೋದು. ನನ್ಗೆಲ್ಲೂ ಕೂಡ ಅದು ನೋ ಅನ್ನೋದು ಬಂದೇ ಇಲ್ಲ ಅವ್ರ ಕಡೆಯಿಂದ. ನಾನು ಎಲ್ಲದಕ್ಕೂ ಸರಿ ಓಕೆ ಅಂತಾನೆ ಹೇಳ್ದೆ. ಕೆಲವೊಂದು ನಾನು ನಿಜವಾಗ್ಲೂ ಹೇಳಿದೀನೋ ಅಂತಾನೆ. ಬಟ್ ಎಲ್ಲ ಗೊತ್ತಾಗೋದೆ ಮದ್ವೆ ಆದ್ಮೇಲೆ. ಫಸ್ಟ್ ಟೈಮ್ ಪಾರ್ಕಲ್ಲಿ ಮೀಟ್ ಆಗಿದ್ವಿ ರೋಸ್ ಡೇ ದಿನ. ನನ್ ಯಾಕೆ ಏನಾಯ್ತು ಅಂದ್ರೆ ಏನೂ ಇಲ್ಲ ಅಂತ ಅವ್ರು ಲಿಟ್ರಲಿ ಶಿವರ್ ಆಗ್ತಾ ಇದ್ದಾರೆ. ಲವ್ ಮ್ಯಾಚ್ ಬಾಕ್ಸ್, ಲವ್ ಮ್ಯಾಚ್ ಬಾಕ್ಸ್, ಪ್ರತಿಧ್ವನಿ ಒರಿಜಿನಲ್. ನಮ್ಮ ಸಿಂಗಲ್ ಅಲ್ಲ ನಮ್ಮ ಮಿಂಗಲ್ ಸುಂದ್ರ ಹಾಗೆ ಅವರ ಮಡದಿ ಜೊತೆ ನಮ್ಮ ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ವಿ. ಬನ್ನಿ ಹಾಗಾದ್ರೆ ತಡ ಮಾಡದೆ ನಮ್ಮ ವಿಕಾಸ್ ಹಾಗೂ ನವ್ಯ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ನವ್ಯ ಅವ್ರೆ, ವಿಕಾಸ್ ಅವರ ಪ್ರೊಫೈಲ್ ನಿಮ್ಗೆ ಸಿಕ್ಕಾದ್ಮೇಲೆ ಏನೆಲ್ಲ ಆಯ್ತು ಅಂತ ಹೇಳ್ತಾ ಇದ್ರಿ, ಅದನ್ನ ಮುಂದುವರ್ಸೋದಾದ್ರೆ? ಅದೇ ಅವ್ರು ಹೇಳ್ದಾಗೆ ನಾನು ಒಂದ್ಸಲಿ ಅವ್ರಿಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೆ, ತಿಳ್ಕೊಳ್ಳೋಣ ಹೇಗೆ ಹುಡ್ಗ ಅಂತ ಹೇಳಿ. ಒಂದ್ 2-3 ಕಾನ್ವರ್ಸೇಷನ್ ನಡೀತು. ಹಾಗೆ ಅದಾದ್ಮೇಲೆ ಮತ್ತೆ ಒಂದ್ಸಲಿ ನೋಡಕ್ ಬಂದಾದ್ಮೇಲೆ ನಂಗೆ ಅನ್ಸ್ತು ಓಕೆ. ನೀವು ಅವ್ರಿಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದ್ರಲ್ಲ, ಇದೇನಪ್ಪ ಹುಡ್ಗ ಹೀಗೆಲ್ಲ ಹೇಳ್ತಿದ್ದಾನೆ ಅಂತ ಏನಾದ್ರು ಅನ್ಸಿತ್ತಾ? ಇಲ್ಲ, ಅವತ್ ನಂಗೆ ಏನು ಅನ್ಸ್ಲಿಲ್ಲ. ಈ ಹುಡ್ಗ ತುಂಬಾ ಸತ್ಯ ಹೇಳ್ತಿದ್ದಾನೆ ಅಂತ ಏನಾದ್ರು ಇಂಪ್ರೆಸ್? ಇಲ್ಲ ಏನು ಅನ್ಸ್ಲಿಲ್ಲ. ಬಟ್ ನೋಡಕ್ ಬಂದಾಗ ಒಂದ್ ಸ್ವಲ್ಪ ಅನ್ಸ್ತು ಓಕೆ ಮ್ಯಾಚ್ ಆಗ್ಬಹುದು ಅಂತ. ಯಾಕಂದ್ರೆ ನಾವಿಬ್ರು ಕುತ್ಕೊಂಡು ಸಪ್ರೇಟ್ ಆಗಿ ಮಾತಾಡಿದ್ವಿ. ಸ್ವಲ್ಪ ಮುಂದೆ ಹೋಗ್ಬಿಟ್ವಿ ಅನ್ಸುತ್ತೆ. ಅವರು ನಿಮ್ನ ನೋಡಕ್ ಬಂದಿದ್ರಲ್ವಾ, ಅವತ್ತಿನ ದಿನ ಹೇಗಿತ್ತು? ಓಕೆ, ಈ ತರ ಬರ್ತಾರೆ ನೋಡಕ್ಕೆ ಅಂತ ಹೇಳಿ ಮುಂಚೆ ಹೇಳಿದ್ರು ಮನೆಯಲ್ಲಿ. ಸೊ ನಂಗೆ ಆಲ್ರೆಡಿ ಮೂಡ್ ಔಟ್ ಆಗೋಗಿತ್ತು. ರೆಡಿ ಆಗ್ಬೇಕಾ ಹೆಂಗೆ ಅಂತ ಎಲ್ಲ ಯೋಚನೆ ಆಗ್ತಿತ್ತು, ಟೆನ್ಷನ್ ಆಗ್ತಾ ಇತ್ತು ಸ್ವಲ್ಪ, ಹೆಂಗೆ ಅವ್ರು ಬಂದಾಗೆಲ್ಲ ಅಂತ. ಆದ್ರೆ ವಿಕಾಸ್ ಮನೆಗ್ ಬರ್ತಾ ಇರೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ಡ್ ಇದ್ರಾ? ಹೌದು. ಇವ್ರು ಬಂದು ಬೇಡ ಅಂತ ಹೇಳಿ ಹೋಗ್ಬಿಡ್ಲಿ ಅನ್ನೋ ಮನಸ್ಥಿತಿಲಿ ಇದ್ರಾ? ಆಕ್ಚುಲಿ ಹಂಗೆ ಅನ್ಸ್ತಾ ಇತ್ತು. ಅವ್ರು ನೋಡಿದ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಚೆನ್ನಾಗಿ ಅನ್ಸುತ್ತೆ ಅಂತಾನೆ ಅನ್ಸ್ತಾ ಇತ್ತು. ಆದ್ರೂ ಫೋರ್ಸ್ ಮೇಲ್ಗಡೆ ಹೆಂಗೋ ರೆಡಿ ಆದೆ. ಆಮೇಲೆ ಇವರೆಲ್ಲ ಬಂದ್ರು. ಬಂದಾದ್ಮೇಲೆ ನೋಡಿದ್ರು. ಆಮೇಲೆ ಇಬ್ರು ಮಾತಾಡಿದ್ವಿ ಸಪ್ರೇಟ್ ಆಗಿ. ಆಮೇಲೆ ಅವ್ರು ಕೇಳೊಂದು ಕ್ವಶನ್ಸ್ ಕೇಳಿದ್ರು, ಅದಕ್ಕೆಲ್ಲ ನಾನು ಆನ್ಸರ್ ಮಾಡಿದೆ. ಸರಿ ವಿಕಾಸ್, ಈಗ ನೀವು ಹೇಳಿ, ನಿಮ್ಮ ಆ ದಿನ ಹೇಗಿತ್ತು? ಸೊ ನನ್ನ ಕಡೆಯಿಂದ ಡೀಟೇಲ್ ಆಗಿ ನೆನಪಿದೆ ಚೇತನ. ಡೇಸ್ ಪೂರ್ತಿ ನಾನು ನನ್ನ ಪೇರೆಂಟ್ಸ್ ಅಂಡ್ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಹೋದಾಗ ಇವ್ರ ಮನೆಯಲ್ಲಿ, ಇವ್ರ ದೊಡ್ಡಮ್ಮನ ಮನೇಲಿ ನಮ್ಗೆ ತೋರಿಸಿದ್ದು. ಓಕೆನಾ? ಸೊ ಫಸ್ಟ್ ಅವ್ರ ಫ್ಯಾಮಿಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು, ನಮ್ಮ ಫ್ಯಾಮಿಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು, ನಾನೇನು ಮಾಡ್ತೀನಿ ಎಲ್ಲಾನು ಹೇಳ್ದೆ. ಸೊ ಅದೆಲ್ಲ ಕಾನ್ವರ್ಸೇಷನ್ ಆಯಿತು. ಆಮೇಲೆ ಇವರು ಒಂದು ಆರೆಂಜ್ ಕಲರ್ ಸ್ಯಾರಿ ವಿತ್ ಗ್ರೀನ್ ಕಲರ್ ಬ್ಲೌಸ್ ಹಾಕೊಂಡು, ಸ್ವಲ್ಪ ತಲೆಗೆ ಜಾಸ್ತಿ ಎಣ್ಣೆ ಹಾಕೊಂಡು, ಮಲ್ಗೆ ಹೂವು ಹಾಕೊಂಡು ಬಂದಿದ್ದಾರೆ. ಓಕೆನಾ? ಸೊ ನನಗೆ ಫಸ್ಟ್ ಕ್ವಶನ್ ನನ್ನ ತಲೆನಲ್ಲಿ ಅವತ್ತು ಓಡ್ತಾ ಇದ್ದು, ಎಲ್ಲ ಓಕೆ, ತಲೆಗೆ ಎಣ್ಣೆ ಯಾಕೆ ಹಾಕೊಂಡ್ರಿ ಇವರು ಅಂತ. ಆಕ್ಚುಲ್ ಆಗಿ ಬೇಕಂತಾನೆ ತಲೆ ಸ್ನಾನ ಮಾಡಿರ್ಲಿಲ್ಲ. ಅದು ಇಷ್ಟ ಇರ್ಲಿಲ್ಲ. ಹೌದು, ಅದಕ್ಕೆ ಹೇಗ್ ಬೇಕಾಗ್ರೆ. ನನ್ಗೆ ಏನ್ ಅನ್ನಿಸ್ತು ಅಂತ ಹೇಳಿದ್ರೆ, ಇವಳು ಹುಡುಗಿ ಬಿಕಾಸ್ ಇವಳು ಏನು ಶೋ ಆಫ್ ಮಾಡ್ತಾ ಇಲ್ಲ, ತುಂಬಾ ಸಿಂಪಲ್ ಆಗಿ ಏನ್ ನೋಡಿದ್ರು ನಾನು ಹಿಂಗೆ ಇರೋದು ಅನ್ನೋದನ್ನು ತೋರಿಸ್ತಾ ಇದ್ದಾಳೆ ಅಂತ ನನ್ನ ತಲೆನಲ್ಲಿ ಅವಾಗ ಓಡ್ತಾ ಇರೋದು. ಬಟ್ ಇವಳಿಗೆ ಇಷ್ಟ ಇರ್ಲಿಲ್ಲ ಅಂತ ಗೊತ್ತಾಗಿದೆ.
ವಿಕಾಸ್ ಅವರೇ, ನೀವು ನವ್ಯ ಅವರ ಮನೆಗೆ ಹೋಗುವಾಗ ಮದುವೆ ಅಂದರೆ ಬೇಡವೇ ಬೇಡ ಅಂತಿದ್ದ ನೀವು ತಂದೆ ತಾಯಿ ಖುಷಿಗೋಸ್ಕರ ಅಲ್ಲಿಗೆ ಹೋಗಿದ್ರಿ. ಹಾಗಿದ್ದಾಗ ಅಲ್ಲಿ ನವ್ಯ ಅವ್ರನ್ನ ನೋಡಿ ನಿಮಗೆ ಗೊತ್ತಿಲ್ಲದೆ ಇಂಪ್ರೆಸ್ ಆಗಿ ನಿಮ್ಮ ಅಭಿಪ್ರಾಯಗಳೇನಾದರೂ ಬದಲಾಯ್ತಾ? ಯಾವ ಮನಸ್ಥಿತಿಲಿದ್ರಿ? ಆ ಮನಸ್ಥಿತಿ ಹೇಗೆ ಬದಲಾಯಿತು? ನಾನ್ ಆಕ್ಚುಲಿ ಆಗಿ ಹೋಗಿದ್ದು ಓಪನ್ ಮೈಂಡ್ ಅಲ್ಲಿ ಚೇತನ್. ಯಾಕೆ ಅಂತ ಹೇಳಿದ್ರೆ ಇವ್ರ ಪ್ರೊಫೈಲ್ ನನಗೆ ಫಸ್ಟ್ ಬಂದಿದ್ದು ಇವ್ರ ಪ್ರೊಫೈಲ್. ಅದಾದ್ಮೇಲೆ ಒಂದ್ 2-3 ಪ್ರೊಫೈಲ್ ಬಂತು. ಕೆಲವೊಂದು ಅವ್ರ ಕಡೆಯಿಂದ ರಿಜೆಕ್ಟ್ ಆಯ್ತು, ಕೆಲವೊಂದು ನನ್ನ ಕಡೆಯಿಂದ ರಿಜೆಕ್ಟ್ ಆಯ್ತು. ಸೊ ಬಟ್ ಫಸ್ಟ್ ನೋಡಕ್ಕೆ ಅಂತ ಹೋಗಿದ್ದು ಇವ್ರನ್ನೇ. ಓಕೆನಾ? ಫಸ್ಟ್ ನೋಡಕ್ಕೆ ಅಂತ ಹೋದಾಗ ನಾನು ಏನು ಜಾಸ್ತಿ ಥಿಂಕ್ ಮಾಡಿರ್ಲಿಲ್ಲ, ಬರೀ ಅನ್ಕೊಂಡಿದ್ದು ಏನಾಗುತ್ತೆ ನೋಡೋಣ, ಸೆಟ್ ಆಯ್ತು ಅಂದ್ರೆ ಒಂದ್ ಕಡೆ, ಸೆಟ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಅಂತ. ಇಟ್ ವಾಸ್ ಲೈಕ್ 75-25. 75% ನನಗೆ ಬೇಡ ಅಂತ, 25 ಲೆಟ್ಸ್ ಗಿವ್ ಅ ಚಾನ್ಸ್, ನೋಡೋಣ ಹೆಂಗಿರುತ್ತೆ ಅಂತ. ಅಂತ ನಾನು ಹೋಗಿದ್ದು ಫಸ್ಟ್ ಟೈಮ್. ಸೊ ನಾನು ನಮ್ಮ ಅತ್ತಿಗೆ ಹತ್ರ ಹೇಳಿದ್ದು, ನಾವು ಹುಡುಗಿ ಹತ್ರ ಸಪ್ರೇಟ್ ಆಗಿ ಮಾತಾಡ್ಬೇಕು, ಎಲ್ಲಾದ್ರೂ ಸಿಕ್ಕಿದ್ರೆ ಚಾನ್ಸ್ ಸಿಕ್ಕಿದ್ರೆ ಒಂದ್ ಸ್ವಲ್ಪ ಕೊಡ್ಸ್ಬಿಡಿ ಅಂತ. ನಮ್ಮ ಅತ್ತಿಗೆ ಹಂಗೆ ಮಾತಾಡ್ತಾ ನಮ್ಮ ಅತ್ತಿಗೆ ಒಂದ್ ಟಾಪಿಕ್ ತೆಗೆದು, ಇಲ್ಲ ಹುಡುಗಿ ಮಾತಾಡ್ತಾರೆ ಅಂತ ಹೇಳಿದಾಗ ನಮ್ಮಿಬ್ರನ್ನ ಸಪ್ರೇಟ್ ಆಗಿ ಕೂರ್ಸಿದ್ರು. ಸೊ ಅವಾಗ ಅಲ್ಲಿ ನನ್ಗೆ ನನ್ನ ಬಗ್ಗೆ ಏನು, ಅಥವಾ ಪ್ರತಿಧ್ವನಿ ಏನು, ಅಥವಾ ನನ್ನ ಡ್ರೀಮ್ಸ್ ಏನು ಎಲ್ಲಾನು ಹೇಳಿದೆ. ಲೈಕ್ ನಾನು ಈ ತರ ಹುಡ್ಗ, ನನ್ಗೆ ಈ ಥಿಂಗ್ಸ್ ಇಷ್ಟ, ಅಂಡ್ ನನ್ನ ಲೈಫಲ್ಲಿ ನನ್ಗೆ ಈ ತರ ಪ್ಯಾಷನ್ ಇದೆ, ಇದನ್ನೆಲ್ಲ ಮಾಡ್ಬೇಕು ಅಂತ ಇದೆ, ನಾನು ಈ ತರ ಎಲ್ಲ ಜೀವನದಲ್ಲಿ ಇರ್ಬೇಕು ಅಂತಿದೆ. ಕೆಲವೊಂದು ಟೈಮ್ಸ್ ಆಸ್ ಅ ವೈಫ್ ಆಗಿ ಕೂಡ ನಾನು ನಿಮ್ಗೆ ಟೈಮ್ ಕೊಡಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೋಬೇಕು ಅಂತೆಲ್ಲ. ಸೊ ನನಗೆ ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ, ನನಗೆ ಎಲ್ಲಾ ಆನ್ಸರ್ಗೂ ಕೂಡ ಟಿಕ್ ಎಸ್ 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 ಅಂತಾನೆ ಬರ್ತಾ ಇತ್ತು. ನನ್ಗೆಲ್ಲೂ ಕೂಡ ಅದು ನೋ ಅನ್ನೋದು ಬಂದೇ ಇಲ್ಲ ಅವ್ರ ಕಡೆಯಿಂದ. ಐ ವಾಸ್ ಲೈಕ್, ಈ ಹುಡುಗಿ ನಿಜವಾಗ್ಲೂ ಇಷ್ಟಕ್ಕೊಂದು ಒಳ್ಳೆಯವಳ, ಅಂದ್ರೆ ಇಷ್ಟಕ್ಕೊಂದು ಸಪೋರ್ಟಿವ್, ಅಥವಾ ಇಷ್ಟಕ್ಕೊಂದು ಥಿಂಕಿಂಗ್, ಅಥವಾ ಎಲ್ಲದಕ್ಕೂ ಓಕೆ ಅಂತ ಇದ್ದಾಳಲ್ವಾ, ಎಲ್ಲದಕ್ಕೂ ಇಷ್ಟಕ್ಕೊಂದು ಸಪೋರ್ಟಿವ್, ಅಥವಾ ಸುಮ್ಮನೆ ಮನೆಯವ್ರ ಮುಂದ್ಗಡೆ ಅಥವಾ ಎಲ್ಲದಕ್ಕೂ ಒಪ್ಪಿಗೆ ಆಗ್ಲಿ ಅಂತ ಎಸ್ ಎಸ್ ಅಂತಿದಾರ ಅಂತ ಆ ಕನ್ಫ್ಯೂಷನ್ ಸ್ಟೇಟ್ ನನಗೆ ಸ್ಟಾರ್ಟ್ ಆಯ್ತು. ಸರಿ ನವ್ಯ ಅವರೇ, ನೀವು ವಿಕಾಸ್ ಅವ್ರು ಹೇಳ್ತಿದ್ದ ಪ್ರತಿಯೊಂದು ಮಾತುಗಳನ್ನ ಕೇಳಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಉತ್ತರಿಸ್ತಿದ್ರ, ಅಥವಾ ಇರೋ ತಲೆ ಬಿಸಿಲಿ ಇವನ್ ಯಾರಪ್ಪ ಇಷ್ಟೊಂದು ತಲೆ ತಿಂತಾನೆ ಅಂತ ಯಾವುದೋ ಒಂದು ಅಂತ ಹೇಳಿ ಹೂ ಅಂತ ಹೇಳ್ತಾ ಇದ್ರ? ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಅವಾಗ ನಾನು ಎಲ್ಲದಕ್ಕೂ ಹ್ಞೂ ಸರಿ ಓಕೆ ಅಂತಾನೆ ಹೇಳ್ದೆ. ಕೆಲವೊಂದು ನಾನು ನಿಜವಾಗ್ಲೂ ಹೇಳಿದೀನೋ ಅಂತಾನೆ, ಬಟ್ ಎಲ್ಲ ಗೊತ್ತಾಗೋದೆ ಮದುವೆ ಆದ್ಮೇಲೆ. ಅದು ಒಂದು ರೀತಿ ನಿಜನೇ ಅಲ್ವಾ? ಮದುವೆಗೆ ಮುಂಚೆ ಎಷ್ಟೋ ಜನಕ್ಕೆ ತಮ್ಮ ಆಯ್ಕೆಗಳ ಬಗ್ಗೆ ಸರಿಯಾದ ಕ್ಲಾರಿಟಿ ಇರಲ್ಲ. ಮದುವೆ ಆದ್ಮೇಲೆನೆ ಯಾವ್ದಕ್ಕೆ ಎಸ್ ಹೇಳ್ಬೇಕು, ಯಾವ್ದಕ್ಕೆ ನೋ ಹೇಳ್ಬೇಕು ಅನ್ನೋದು ಗೊತ್ತಾಗೋದು. ಆ ಥರ ಅನಿಸ್ತಾ ಇತ್ತು. ಅವಾಗ ಹುಡುಗಿ ಮೈಂಡಲ್ಲಿ ಏನು ಓಡ್ತಾ ಇರಲ್ಲ, ಏನು ಗೊತ್ತಾಗ್ತಾ ಇರಲ್ಲ, ಏನು ಹೇಳೋದು ಏನು ಅಂತ ಹೇಳಿ. ಸದ್ಯಕ್ಕೆ ನಾನು ಅಲ್ವಾಗ ಹೇಳಿ, ಆಗ ತುಂಬಾ ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಹೇಗೆ ಹುಡುಗ, ಹೇಗೆ ಅವ್ರ ಮನೆಗೆ ಹೋದ್ರೆ ಹೇಗೆ ಸೆಟ್ ಆಗುತ್ತೋ ಇಲ್ವೋ, ಈ ಹುಡುಗ ಹೇಗ್ ನೋಡ್ಕೋತಾನೋ, ಆ ತರ ಎಲ್ಲ ತುಂಬಾ ಕ್ವಶನ್ಸ್ ಇರುತ್ತೆ. ಮದ್ವೆಗೆ ಮುಂಚೆನೆ ಇಷ್ಟೊಂದು ಕಂಡೀಷನ್ಸ್ಗಳನ್ನ ಮುಂಚೆನೆ ಹೇಳ್ತಾ ಇದಾರೆ. ಇನ್ನ ಮದ್ವೆ ಆದ್ಮೇಲೆ ಹೇಗೆ ಅನ್ನೋ ತುಂಬಾ ಪ್ರಶ್ನೆಗಳು ಬಂದಿರ್ಬೋದು. ಹೌದು, ಯಾಕೆಂದ್ರೆ ನನ್ಗೆ 8 ಜನ ಕಸಿನ್ಸ್ ಇದಾರೆ, ಅಂಡ್ ನಮ್ಮ ಅಮ್ಮನ ಸೈಡ್ ಇಂದ, ಆಮೇಲೆ ಆ ಕಡೆ ನಮ್ಮ ಅಪ್ಪನ ಸೈಡ್ ಇಂದ 6 ಜನ ಇದ್ದಾರೆ, ಅಂಡ್ ಐ ಆಮ್ ದ ಯಂಗೆಸ್ಟ್ ಒನ್. ಎಲ್ಲಾರ್ದು ಫ್ಯಾಮಿಲಿ, ಎಲ್ಲಾರ್ದು ಕತೆಗಳನ್ನ ನೋಡ್ತಾ ಇರ್ತೀವಲ್ಲ ಸಣ್ಣ ವಯಸ್ಸಿಂದಾನು, ಎಲ್ಲರೂ ಹೆಂಗಿದ್ದಾರೆ ಅಂತ. ಸೊ ನಾನು ಇವ್ರನ್ನ ನೋಡಕ್ ಹೋಗಿದ್ದಾಗಲೇ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದೆ. ಲೈಕ್ ಇದನ್ನೆಲ್ಲ ಕೇಳ್ಬೇಕು, ಇದನ್ನೆಲ್ಲ ಹೇಳ್ಬೇಕು, ಇಷ್ಟನ್ನೆಲ್ಲ ಇದ್ ಮಾಡ್ಕೋಬೇಕು ಅಂತ ನಾನು ಮೆಂಟಲಿನೇ ಕಾರಲ್ಲಿ ಹೋಗ್ಬೇಕಾದ್ರೆ ನಾನೆಲ್ಲ ಪ್ರಿಪೇರ್ ಆಗಿ ಹೋಗಿದ್ದೆ. ಲೈಕ್ ಇಂಥ ಪಾಯಿಂಟ್ಸ್ಗಳನ್ನೇ ಕೇಳ್ಬೇಕು, ಅವ್ರ ಕಡೆಯಿಂದ ಏನ್ ಆನ್ಸರ್ ಬರುತ್ತೆ, ಅಥವಾ ಇದನ್ನ ಕೇಳಿದ್ರೆ ಏನಂತ ಹೇಳ್ತಾರೆ, ಇದನ್ನೆಲ್ಲ ನಾನು ಥಿಂಕ್ ಮಾಡ್ಕೊಂಡು ಹೋಗಿದ್ದೆ. ಎಲ್ಲಾನು ಓಕೆ ಕೇಳಿದಾಗ ಎಲ್ಲಾ ಕಡೆಗೂ ಎಲ್ಲಾನು ಎಸ್ ಅಂತ ಬಂತಲ್ವಾ. ನಾನೇನಾದ್ರೂ ಕನ್ಸ್ ಕಾಣಿಸ್ತಿದ್ದೀನ, ಅಥವಾ ಈ ಹುಡುಗಿ ಇಷ್ಟಕ್ಕೊಂದು ಒಳ್ಳೆಯವಳ ಅನ್ನೋದು ನನ್ನ ತಲೆನಲ್ಲಿ ಇದ್ದಿದ್ದು. ಸರಿ, ಮದ್ವೆನೇ ಬೇಡ ಅನ್ನೋ ಆಯ್ಕೆಯಲ್ಲಿದ್ದ ನೀವಿಬ್ರು ಹಾಗೂ ಹೀಗೂ ಒಂದು ಮಟ್ಟಕ್ಕೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿದ್ರೆ, ಆ ಭೇಟಿ ಮುಗಿದ ನಂತರ ಹೇಗಿತ್ತು, ಏನಾಯ್ತು? ಅಲ್ಲಿ ಅದಾದ್ಮೇಲೆ ನಾವು ಆಯ್ತು ಬೆಂಗಳೂರಿಗೆ ಹೋಗ್ಬಿಟ್ಟು, ನಮ್ಮಮ್ಮ ಅಪ್ಪ ಎಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟು ನಾವ್ ಹೇಳ್ತೀವಿ ಅಂತ ಹೇಳಿದ್ರು. ನಾವು ದಾವಣಗೆರೆ ಬಿಟ್ಟು ಒಂದ್ ಸ್ವಲ್ಪ ದೂರ ಬಂದಾದ್ಮೇಲೆ ನನ್ಗೆಲ್ಲಾರು ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಲೈಕ್ ಏನು ಹುಡುಗಿ ಓಕೆ ಅಂದ್ಲ ಏನು ಅಂತ. ನನ್ಗಿನ್ನು ಆ ಶಾಕಿಂದ ನನ್ಗಿನ್ನೂ ಹೊರಗೆ ಬರಕ್ಕಾಗಿಲ್ಲ. ನಾನು ಇನ್ನೂ ಅದೇ ಡಿಲೆಮನಲ್ಲಿ ಲೈಕ್ ಏನಾಗ್ತಾ ಇದೆ, ಈ ಹುಡುಗಿ ಎಲ್ಲದಕ್ಕೂ ಮೂವ್ ಅಂತ ಇದ್ದಾಳೆ, ನಿಜವಾಗ್ಲೂ ಒಳ್ಳೆಯವಳ ಅಥವಾ ಸುಮ್ನೆ ಡ್ರಾಮಾ ಮಾಡ್ತಾ ಇದ್ದಾಳ, ಅಥವಾ ಹಿಂಗೆ ಏನು ಅನ್ನೋದು ನಾನು ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ. ಅದಾದ್ಮೇಲೆ ಒಂದು 2-3 ಡೇಸ್ ಬಂದೆ ಬ್ಯಾಂಗ್ಳೂರ್ಗೆ.
ಮತ್ತೆ ನಮ್ಮ ಅತ್ತಿಗೆ ಹತ್ರ ಎಲ್ಲ ಕೇಳ್ಬಿಟ್ಟು, ನನ್ನ ಕಸಿನ್ಸ್ ವೈಫ್ ಅವ್ರ ಹತ್ರ ಕೇಳ್ಬಿಟ್ಟು ನನಗೆ ನಂಬರ್ ಬೇಕು ಇವಳ್ದು, ನಾನು ಸ್ವಲ್ಪ ಮಾತಾಡಬೇಕು ಅಂತೆಲ್ಲ ಹೇಳ್ದೆ. ಆಮೇಲೆ ಮತ್ತೆ ಆವಾಗ ಒಂದು ಸ್ಲೋಲಿ ನಾನು ಅಂತೇಳಿ ಮೆಸೇಜ್ ಮಾಡಿ ಚಾಟ್ ಮಾಡಿ ನಿಮ್ಗೆ ಏನ್ ಅನ್ನಿಸ್ತು ನನ್ನ ಬಗ್ಗೆ ಅಂತ ಎಲ್ಲ ಕೇಳಿದಾಗ ಅವರು ಇಲ್ಲ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ರು, ಇನ್ನೊಂದು ಪಾಯಿಂಟ್ಸ್ಗಳನ್ನ ಆಸ್ ಅ ಹುಡುಗಿಯಾಗಿ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಅದನ್ನ ಮುಂದೆ ಇಂಡೈರೆಕ್ಟ್ ಆಗಿ ಇಂಟಾಗಿ ಕೊಟ್ರು. ಲೈಕ್ ಫ್ಯಾಮಿಲಿ ಬಗ್ಗೆ ನಾನು ಜಾಸ್ತಿ ಹೇಳಿದ್ದು ಅಂಡ್ ಸೆಕೆಂಡ್ ನನ್ನ ಡ್ರೀಮ್ಸ್ಗಳ ಬಗ್ಗೆ ಜಾಸ್ತಿ ಹೇಳಿದ್ದು. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ಕೆಲವೊಂದಕ್ಕೆ ಅವತ್ತು ಇಂಡೈರೆಕ್ಟ್ಲಿ ಕೆಲವೊಂದಕ್ಕೆ ಯಾವುದಕ್ಕೆಲ್ಲ ಸಪೋರ್ಟ್ ಮಾಡ್ತೀನಿ ಯಾವುದಕ್ಕೆಲ್ಲ ಮಾಡಲ್ಲ ಅನ್ನೋದು ಇಂಡೈರೆಕ್ಟ್ ಆಗಿ ಒಂದು ಇಂಟ್ಗಳು ಬಂದಂಗೆ ಆಯ್ತು. ಸೊ ಅವಾಗ ಅನ್ನಿಸ್ತು ಓಕೆ, ದಿಸ್ ಈಸ್ ಅ ಪರ್ಫೆಕ್ಟ್ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಆ ಮೂಮೆಂಟಿಗೆ ಅನ್ಸುತ್ತೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಲೈಟ್ ಹೊತ್ತಲ್ವಾ, ಓಕೆ ಈ ಪರ್ಸನ್ ಮೇ ಬಿ ಕರೆಕ್ಟ್ ಆಗಿರ್ಬೋದು ನಿಮ್ ಜೀವನಕ್ಕೆ, ಅಥವಾ ಈ ಪರ್ಸನ್ ಕರೆಕ್ಟ್ ಆಗಿಲ್ಲ ಅಂತ. ಆ ಕ್ವಶನ್ ಮಾರ್ಕ್ ಅಲ್ಲಿ ಮತ್ತೆ ರಿವ್ಯಾಲ್ಯೂಯೇಷನ್ ಮಾಡಿದಾಗ ಒಂದು 7-8 ಆನ್ಸರ್ ಬಂತು ಕರೆಕ್ಟ್ ಆಗಿ, ಇನ್ನೊಂದೆರಡು ಬಂದಿಲ್ಲ. ಸೊ ಅವಾಗ ಅನಿಸ್ತು ಓಕೆ, ಈ ಕ್ವಶನ್ ಮಾರ್ಕ್ಸ್ಗೆ ಇಷ್ಟೊಂದು ಆನ್ಸರ್ ಬಂದ್ರೆ ಕರೆಕ್ಟ್ ಆಗಿದೆ ಅಂತ ಅನ್ಸ್ಕೊಂಡ್ಬಿಟ್ಟು ಐ ವಾಸ್ ಲೈಕ್ ಅಲ್ಲ ವಿಕಾಸ್, ಇದೆಷ್ಟು ವಿಚಿತ್ರ ಅಲ್ವಾ? ಮದುವೆಗೆ ಮುಂಚೆ ನಾವು ಕೇಳೋ ಪ್ರತಿಯೊಂದೊಂದು ಕ್ವಶನ್ಗೂ ಬರೀ ಬೈನರಿ ಆನ್ಸರ್ಸ್ ಇರುತ್ತೆ ಅಂದ್ಕೊಂಡಿರ್ತೀವಿ, ಎಸ್ ಅಥವಾ ನೋ ಅಂತ. ಆದರೆ ಮದುವೆ ಆದಮೇಲೆ ಗೊತ್ತಾಗೋದು ಪ್ರತಿ ಪ್ರಶ್ನೆಗೂ ಎಸ್ ಮತ್ತು ನೋ ಬಿಟ್ಟು 108 ಆನ್ಸರ್ಗಳಿರುತ್ತೆ ಅಂತ. ಆಫ್ಕೋರ್ಸ್. ಸರಿ ನವ್ಯಾವ್ರೆ, ನೀವು ಹೇಳಿ, ವಿಕಾಸ್ ಅವರು ಬಂದು ಹೋದ್ಮೇಲೆ ನಿಮ್ಮ ಮನಸ್ಸಲ್ಲಿ ನೋಡ್ತಾ ಇತ್ತು, ಏನೇನು ನಡೀತು? ನನಗೆ ನೋಡಿ ಹೋದ್ಮೇಲೆ ಓಕೆ ಅಲ್ಲೇ ಮೈಂಡ್ ಸೆಟ್ ಎಲ್ಲ ಇದ್ದೆ. ಅದಾದ್ಮೇಲೆ ಮನೇಲಿ ಎಲ್ಲ ಹೇಳ್ತಾ ಇದ್ರು, ಗೊತ್ತಿರೋ ಹುಡ್ಗ ನೋಡಿರೋ ಹುಡ್ಗ. ನನಗೂ ಅನಿಸ್ತಾ ಇತ್ತು ಹೌದಲ್ವಾ, ಈಗ ಬೇರೆ ಕಡೆ ಹುಡ್ಗಂಗೆ ಆದರೆ ಏನು ಪ್ರಾಬ್ಲಮ್ಸ್ ಬರುತ್ತೋ ಏನೋ ಅಂತ ನನಗೂ ಯೋಚನೆ ಇತ್ತು. ಆಮೇಲೆ ಬರ್ತಾ ನಾನು ಯೋಚನೆ ಮಾಡ್ತಾ ಇದ್ದೆ, ಓಕೆ ನೋಡೋಣ ಬಿಡು ಅಂತ. ಪೂರ್ತಿ ಕನ್ಫರ್ಮ್ ಆಗಿರಲಿಲ್ಲ. ಆಮೇಲೆ ಒಂದ್ಸಲಿ ಮೀಟ್ ಆದ್ವಿ. ಅವಾಗ ಇಲ್ಲ, ಅದಕ್ಕಿಂತ ಮುಂಚೆ ಏನಾಯ್ತು ಅಂತ ಹೇಳಿದ್ರೆ, ನನ್ ಬರ್ಡೇ Jan 17 ಅವತ್ತು ಇವ್ರ ಫ್ಯಾಮಿಲಿ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ರು ಮಾತುಕತೆ ಮಾಡಿ ಬಂದಾಗ ನಾನು ಇನ್ನೂ ಶೋರ್ ಆಗಿರ್ಲಿಲ್ಲ, ಲೈಕ್ ಏನ್ ಹೇಳೋದು ಏನು ಅಂತ. ನಾನು ಇನ್ನೂ ಆ ಡೆಲಿಮನಲ್ಲೇ ಇದ್ದೆ, ಏನು ಎತ್ತ ಅಂತ. ಇನ್ನೊಂದ್ಸತಿ ಮೀಟ್ ಆಗ್ಬೇಕು ಹುಡುಗಿಗೆ, ಮನೆಯಲ್ಲಿ ಮೀಟ್ ಆಗ್ಬಿಟ್ಟು ಎಲ್ರ ಮುಂದೆ ಹೌದು ಸರಿ ಅಂತ ಹೇಳಿರ್ತಾರೆ, ಹೊರಗಡೆ ಬಂದಾಗ ಏನು ಅನ್ನೋದು ಗೊತ್ತಾಗುತ್ತೆ ಅನ್ನೋ ನನ್ನ ತಲೆನಲ್ಲಿ ಓಡ್ತಾನೆ ಇತ್ತು. ಬಟ್ ನನ್ನ ಫ್ಯಾಮಿಲಿ ಅವರೆಲ್ಲ ಹುಡುಗಿಗೆ ಇನ್ನೂ ಮಾತುಕತೆ ಏನೂ ಆಗ್ದಂಗೆ ಹೊರಗಡೆ ಕಳ್ಸಲ್ಲ ಅನ್ನೋದೊಂದಿತ್ತು. ಅದಕ್ಕೆ ನಾನು ನನ್ನ ಪೇರೆಂಟ್ಸ್ಗೆ ಎಷ್ಟೇ ಹೇಳಿದ್ರು ಕೂಡ ನೋಡೋಣ ಕಣೋ, ಹುಡುಗಿ ಒಳ್ಳೆಯವಳು, ಗೊತ್ತಿರೋವಳು ಅಂತೆಲ್ಲ ಹೇಳ್ತಾ ಇದ್ರು. ಅಂಡ್ ಮಾತುಕತೆಗೆ ಬಂದು ಕೂತ್ಕೊಂಡಾಗ ಎಲ್ಲಾನು ಓಕೆ ಅಂತ Jan 17 ಎಲ್ಲ ಓಕೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ರೋಸ್ ಡೇ ದಿನ ಫೆಬ್ರಲ್ಲಿ ಮೀಟ್ ಮಾಡಿದ್ದು ಮತ್ತೆ. ಅಂಡ್ ಅವಾಗ ಕೋವಿಡ್ ಬೇರೆ ಇತ್ತು ಚೇತನ್, ಸೊ ಡೈರೆಕ್ಟ್ ಆಗಿ ಹೋಗಿ ಮಾತಾಡೋದು ತುಂಬಾ ರಿಸ್ಟ್ರಿಕ್ಷನ್ಸ್ ಎಲ್ಲ ಜಾಸ್ತಿ ಇತ್ತು. ಹೌದು, ಹಾಗೂ ಹೀಗೂ ಒಂದು ದೊಡ್ಡ ಯುದ್ಧನೇ ಮಾಡಿ ವಿಕಾಸ್ ಕಡೆಗೂ ನೀವಿಬ್ರು ಮನೆಯವ್ರನ್ನೆಲ್ಲ ಬಿಟ್ಟು ಹೊರಗಡೆ ಭೇಟಿ ಮಾಡಿದ್ದೀರಾ. ನವ್ಯಾವ್ರೆ, ನೀವು ಹೇಳಿ, ಹೇಗಿತ್ತು ಆ ದಿನ? ಫಸ್ಟ್ ಟೈಮ್ ಪಾರ್ಕಲ್ಲಿ ಮೀಟ್ ಆಗಿದ್ವಿ ರೋಸ್ ಡೇ ದಿನ. ಅವಾಗ ಏನೋ ಮಾತಾಡ್ತಾ ಇದ್ವಿ, ಅವ್ರು ಏನೇನೋ ಮಾತಾಡ್ತಾ ಇದ್ರು, ಕೇಳ್ತಾ ಇದ್ರು. ನನ್ಗೆ ಏನು ಆನ್ಸರ್ ಮಾಡಬೇಕು, ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಸ್ಟ್ರೇಂಜರ್ಸ್ ಜೊತೆಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಷ್ಟು ಈಸಿಯಾಗಿ ನಾನು ಮಾತಾಡಲ್ಲ, ಬೆರೆಯಲ್ಲ. ನಾನು ಅವತ್ತು ಆ್ಯಕ್ಚುಲಾಗಿ ಏನು ಮಾತಾಡೇ ಇಲ್ಲ, ಫುಲ್ ಬೋರಿಂಗ್ ಡೇ ಆಗಿತ್ತು. ಬಟ್ ತುಂಬ ಫನಿ ಆಗಿತ್ತು. ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಶಾಪಿಂಗಿಗೆ ಅಲ್ಲಿ ಇಲ್ಲಿ ಅಡ್ಡಾಡಿದ್ವಿ, ಸ್ವಲ್ಪ ಅಲ್ಲಿ ಇಲ್ಲಿ. ಆವಾಗ ನನ್ನ ಸ್ಲೀಪರೇ ಕಿತ್ತೋಗ್ಬಿಟ್ಟಿತ್ತು. ಅದಾದ್ಮೇಲೆ ನಾವು ಜ್ಯೂಸ್ ಕುಡಿಯೋಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಜ್ಯೂಸೇ ಚಲ್ಕೊಂಡ್ಬಿಟ್ಟಿದ್ದೆ ನಾನು. ಯಾವತ್ತೂ ಆ ಥರ ಆಗಿರಲಿಲ್ಲ ಆ್ಯಕ್ಚುಲಾಗಿ, ಅವತ್ತೇ ಆ ಥರ ಆಗಿತ್ತು. ಏನೋ ಒಂಥರ ಭಯ, ಏನೋ ಒಂಥರ ತಳಮಳ ಆಗಿರ್ಬೇಕಲ್ಲ. ಹೌದು, ಏನಪ್ಪ ಏನ್ ಅನ್ಕೊಂಡ್ರೋ ಅನ್ನೋ ಒಂದು ಮುಜುಗರನೂ ಇರುತ್ತೆ. ಹಾ. ಸರಿ ವಿಕಾಸ್, ನೀವು ಹೇಳಿ, ನಿಮ್ಮ ಸೈಡಿಂದ ಹೇಗಿತ್ತು ಆ ದಿನ? ನನ್ನ ಸೈಡಿಂದ ನನಗೆ ಇವ್ರ ಅತ್ತೆ ಜೊತೆ ನಾನು ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಹುಡುಗಿ ತುಂಬಾ ಮಾತಾಡ್ತಾಳೆ, ಯಾವಾಗಲೂ ಮಾತಾಡ್ತಾನೇ ಇರ್ತಾಳೆ ಅಂತಿದ್ರು. ಓಕೆ, ನಾನು ಪಾರ್ಕಲ್ಲಿ ಫಸ್ಟ್ ಟೈಮ್ ಹೋಗಿ ಮೀಟ್ ಮಾಡಿದಾಗ ನಾನು ಏನೇ ಅಂದ್ರು ಕೂಡ ಹೌದು ಸರಿ ಇಲ್ಲ ಹಂಗೇನಿಲ್ಲ, ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಅದ್ 4 ಡೈಲಾಗಲ್ಲಿ ಅವ್ರು ನಡ್ಸಿರೋದು ಪೂರ್ತಿ ಕಾನ್ವರ್ಸೇಷನ್. ಆಮೇಲೆ ಪಾರ್ಕಿಂದ ಹೌದಾ ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಪಾರ್ಕಿಂದ ಹೊರಗಡೆ ಬಂದ್ವಿ. ಇವ್ರು ಸ್ಲಿಪ್ಪರ್ ಕಿತ್ಕೊಂಡು ಹೋಯ್ತು.
ಇವ್ರಿಗೆ ಒಂದ್ ಕಡೆ ಶೈ ಆಗ್ತಿದೆ, ಇನ್ನೊಂದ್ ಕಡೆ ಭಯ ಆಗ್ತಿದೆ, ಇನ್ನೊಂದ್ ಕಡೆ ಒಂಥರ ಮುಜುಗರ ಆಗ್ತಾ ಇದೆ, ಹಿಂಗೆಲ್ಲ ಆಗ್ತಾ ಇದೆಯಲ್ಲ ನನ್ ಕಡೆ ಅಂತ. ಸೊ ಅಲ್ಲಿಂದ ಒಂದು ಶಾಪಿಗೆ ಹೋದ್ವಿ. ಶಾಪಲ್ಲಿ ಅವ್ರು ಸ್ಲಿಪ್ಪರ್ ತಗೋಬೇಕು ಅಂತ ಹೇಳಿದ್ರು. ಅವ್ರು ಅಲ್ಲಿ ಶಾಪಲ್ಲಿ ಸ್ಲಿಪ್ಪರ್ಗಿಂತ ಜಾಸ್ತಿ ನನ್ ಕಡೆ ಕಾನ್ಸಂಟ್ರೇಟ್ ಇಟ್ಕೊಂಡಿದ್ದಾರೆ. ಇವ್ನು ಏನ್ ಅನ್ಕೊಂತಾ ಇದ್ದಾನೋ ಏನೋ, ಏನ್ ಮಾಡ್ತಾ ಇದ್ದಾನೋ ಏನೋ ಅಂತ. ನಾನು ಅದಕ್ಕೆ ನನ್ಗೆ ಒಂಥರ ಆಯ್ತು, ಅಲ್ಲಿರೋ ಬೇಡ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಬಂದು ಇಲ್ಲ ಯಾವ್ದೋ ಕಾಲ್ ಬಂತು ಅಂತ ಹೊರಗಡೆ ಬಂದು ನಿಂತ್ಕೊಂಡು ಸುಮ್ನೆ ನಿಂತ್ಕೊಂಡೆ. ಆಯ್ತು ಅಂತ. ಅವಾಗ ಮೋಸ್ಟ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಬೆಟರ್ ಅನ್ಸಿರ್ಬೇಕು ಅಂತ ನಂಗೆ ಅನಿಸ್ತು. ಬೆಟರ್ ಅನ್ನಿಸ್ತಾ? ಅನಿಸ್ತು. ನೋಡಿ ಅವಾಗ್ಲೇ ತಿಳ್ಕೊಂಡಿದ್ದೆ. ಸರಿನಪ್ಪ, ಆಮೇಲೆ ಏನಾಯ್ತು? ಸೊ ಅದಾದ್ಮೇಲೆ ಊಟಕ್ಕೆ ಅಂತ ಹೋದ್ವಿ. ಊಟ ಎಲ್ಲ ಆದ್ಮೇಲೆ ಇಟ್ ವಾಸ್ 3:30 ಆಗೋಗಿತ್ತು. ನಮ್ಮಮ್ಮ ಏನು ಹೇಳಿದ್ರು, ಫ್ಯಾಮಿಲಿ ಅವರೆಲ್ಲ ಹೇಳಿದ್ರು, ಮೊದಲನೇ ಟೈಮ್ ಹುಡುಗಿನ ಮೀಟ್ ಮಾಡಿದಾಗ ಖಾಲಿ ಕೈಯಲ್ಲಿ ಬರಬೇಡ, ಏನಾದ್ರು ಕೊಡ್ಸ್ಬಿಟ್ ಬಾ ಅಂತ. ಸೊ ಅದಕ್ಕೋಸ್ಕರ ನಾವು ಅಂಗಡಿಗಳನ್ನ, ಶಾಪಿಂಗ್ ಸೆಂಟರ್ ಕೇಳಿದವ್ರಿಗೆ ಎಲ್ಲಿದೆ ದಾವಣಗೆರೆನಲ್ಲಿ ಅಂತ. ಸೊ ಅವ್ರು ಯಾವುದೋ ಒಂದು ಶಾಪಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಶಾಪಲ್ಲಿ ಹೋಗ್ಬಿಟ್ಟು 2 ಪೇರ್ ಡ್ರೆಸ್ ಕೊಡ್ಸ್ಬಿಟ್ಟು ಅಲ್ಲಿಂದ ನಾವು ಜ್ಯೂಸ್ ಕುಡಿಯೋಕೆ ಅಂತ ಬಂದ್ವಿ. ಕುತ್ಕೊಂಡು ಅದಕ್ಕಿಂತ ಮುಂಚೆ ನನ್ ಡ್ರೆಸ್ ಕೊಡ್ಸ್ಬಿಟ್ಟು ಅವರು ಇನ್ನೊಂದು ವೇಟ್ ಮಾಡು ಅಂತ ಹೇಳಿ ಸರ್ಪ್ರೈಸ್ ಆಗಿ ಇನ್ನೊಂದು ಡ್ರೆಸ್ ತಗೊಂಡ್ ಬಂದಿದ್ರು. ಪರವಾಗಿಲ್ಲ, ಖುಷಿ ಆಯ್ತಾ? ತುಂಬಾ ಖುಷಿ ಆಗಿತ್ತು ನನ್ಗೆ. ಸೊ ಅದಾದ್ಮೇಲೆ ನಾವ್ ಅಲ್ಲಿಗೆ ಹೋಗಿ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಐ ಥಿಂಕ್ ವಾಟರ್ ಮೆಲನ್ ಜ್ಯೂಸ್ ಅನ್ಕೊಂತೀನಿ. ಹೋಗಿಟ್ರು ಅವರು. ಇವ್ರು ಕೈ ಟಚ್ ಮಾಡಿ ಪೂರ್ತಿ ಫುಲ್ ಡ್ರೆಸ್ ಮೇಲೆಲ್ಲ ಚೆಲ್ಕೊಂಡ್ಬಿಟ್ರು. ನನ್ ಯಾಕೆ ಏನಾಯ್ತು ಅಂದ್ರೆ ಏನೂ ಇಲ್ಲ ಅಂತ ಅವ್ರು ಲಿಟ್ರಲಿ ಶಿವರ್ ಆಗ್ತಾ ಇದಾರೆ. ಅದ್ ಯಾಕೆ ಅಂತ ನಂಗೆ ಇವತ್ತು ಗೊತ್ತಿಲ್ಲ, ಬಟ್ ಲಿಟ್ರಲಿ ಅವ್ರು ಶಿವರ್ ಆಗ್ತಿದ್ದಾರೆ. ಅಯ್ಯೋ ಮುಂಚೆ ಫಸ್ಟ್ ಮೀಟಲ್ಲೇ ಹಿಂಗೆಲ್ಲ ಆಗ್ತಿದ್ಯಲ್ಲ ನನ್ ಜೊತೆ, ಏನ್ ಅನ್ಕೊಂಡ್ರು ಏನು ಅಂತ ನಾನ್ ಅನ್ಕೊಂತಾ ಇದ್ದೀನಿ. ಪಾಪ ನನ್ನ ನೋಡ್ಬಿಟ್ಟು ಅವ್ರಿಗೆ ಏನಾದ್ರು ಅನ್ಕೊಂತಾ ಇದ್ದಾರಾ ಅಥವಾ ಅವ್ರಿಗೆ ಬೇರೆ ಏನಾದ್ರು ಅನ್ನಿಸ್ತಾ ಇದೆಯಾ ಅಂತ ಅನ್ನಿಸ್ತಾ ಇತ್ತಾ? ಅದೇ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ. ಆಮೇಲೆ ಫಸ್ಟ್ ಡೇ ಮೀಟ್ ಆಗಿದ್ದಲ್ವಾ ಹುಡುಗಂಗೆ, ಸ್ವಲ್ಪ ಒಂಥರ ಮುಜುಗರ ಅನ್ಸ್ತಾ ಇತ್ತು ತುಂಬಾ. ಸೊ ಅದಾದ್ಮೇಲೆ ದೆನ್ ಅವ್ರನ್ನ ಮನೆಗೆ ಆಟೋ ಹತ್ತಿಸ್ಬಿಟ್ಟು ನಾನು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟೆ. ಅದೇ ಕತೆ. ಅಂಡ್ ಆನ್ ದ ವೇ ನಾನು ಅದೇ ದಾವಣಗೆರೆ ಇಂದ ಬೆಂಗಳೂರು ತನಕ ಒಂದು 6 ಗಂಟೆ ಜರ್ನಿ ಅಲ್ವಾ. ನನ್ಗೆ ಅವತ್ತಿಂದ ಈವೆಂಟ್ಗಳನ್ನೆಲ್ಲ ನಾನು ರೀಕ್ಯಾಪ್ ಮಾಡ್ತಾ ಕೂತಿದ್ದೆ, ಲೈಕ್ ಏನೆಲ್ಲ ಆಗ್ಬೋದು ಏನು ಅಂತ. ಅಂಡ್ ನಾನು 2-3 ಜನ ಕ್ಲೋಸ್ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡ್ಬಿಟ್ಟು ಹಿಂಗೆಲ್ಲ ಅನ್ನಿಸ್ತಾ ಇದೆ ನನಗೆ, ಏನ್ ಅನ್ನಿಸ್ತಿದೆ, ಏನ್ ಸಜೆಷನ್ ಕೊಡ್ತೀರಾ ಅಂತೆಲ್ಲ ನಾನು ಕೇಳಿದಾಗ ಕೆಲವರು ನೋಡು ನಿಂಗೆ ಹೆಂಗ್ ಅನ್ಸುತ್ತೆ ಹುಡುಗಿ ಅಂತ. ನನ್ಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ನನಗೆ ಪಾಸಿಟಿವ್ ಆಗಿ ಅನ್ನಿಸ್ತಾ ಇತ್ತು. ಇಲ್ಲ ನನ್ಗೆ ಅಡ್ಜಸ್ಟ್ ಆಗ್ತಾಳೆ ಅಂತ. ಸೊ ನನ್ಗೆ ಹಂಗ ಅನ್ನಿಸ್ತು. ಸೊ ಅಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿಗೆ ಸ್ಟಾರ್ಟ್ ಆಗುತ್ತೆ. ಈ ಕತೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಾಗಿ ನಮ್ಮ ಮುಂದಿನ ಸಂಚಿಕೆ ನಿಮ್ಗಾಗಿ ಕಾಯ್ತಾ ಇದೆ. ನಾಳೆ ಮತ್ತೊಂದು ಸಂಚಿಕೆ ಹೊರ ಬರ್ತಾ ಇದೆ, ಹಾಗೆ ಅದನ್ನ ಕೇಳೋದನ್ನ ಮಾತ್ರ ಮರಿಬೇಡಿ. ನಿಮಗೂ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ರೆ ನಮಗೆ ವಾಟ್ಸಪ್ ಮಾಡಿ 9481704305. ಈ ಸಂಚಿಕೆಯ ಸಂಭಾಷಣೆ ಬರೆದಿರೋರು ಚೇತನ್ ಹಾಗೂ ವಿಕಾಸ್ ಅವರು. ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್ ಅವರು, ಹಾಗೆ ಪಂಪಾಪಣ್ಣನಾಗಿ ಮಹೇಶ್ ಅವರು ಅದ್ಭುತವಾಗಿ ಮನರಂಜಿಸಿದ್ದಾರೆ. ಹಾಗೆ ಪ್ರತಿಧ್ವನಿಯ ಮತ್ತಷ್ಟು ಪಾಡ್ಕಾಸ್ಟ್ ಕೇಳೋದಕ್ಕೆ ವಿಸಿಟ್ ಮಾಡಿ podcast.pratidhwani.com. ಹಾಗೆ ಸಂಗೀತ ಕಲಿಯೋದಕ್ಕಾಗಲಿ, ಫೋಟೋಗ್ರಫಿ, ಇವೆಂಟ್ ಮ್ಯಾನೇಜ್ಮೆಂಟ್, ಈ ರೀತಿಯ ಮತ್ತಷ್ಟು ಸರ್ವಿಸ್ನ ನೀವು ಪಡಿಬೋದು. ಅದಕ್ಕಾಗಿ ನಮಗೆ ವಾಟ್ಸಪ್ ಮಾಡ್ಬೋದು 9481704305. ಇಷ್ಟನ್ನ ಹೇಳ್ತಾ ಸೈನಿಂಗ್ ಆಫ್, ಚೇತನ್ ನಾರಾಯಣ ಸ್ವಾಮಿ.